ಆದರೆ ಚರ್ಚೆ ಆಗಿತ್ತು, ತೊಗೊಳ್ತೀವಿ ಅಂತ ಹೇಳಿದರು. ಅವ್ರು ತೊಗೊಳ್ತೀವಿ, ಅವ್ರ ಮ್ಯಾಗೆ ಯಾವುದೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ನಾವು ತೊಗೊಳ್ತೀವಿ ಅಂದರು. ತೊಗೊಳ್ತೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಚರ್ಚೆ ಆಗಿದೆ. ಈಗ ಸಿಎಂ ಒಂದು ಮಾತು ಹೇಳ್ತಿದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಸಿಎಂ ಹೇಳ್ತಾ ಇದ್ದಾರೆ ಇದು ಪಕ್ಷದ ಶಿಸ್ತಿನ ಸಿಪಾಯಿಗಳು ಯಾರಾದರೂ ಅಂತ. ಅಂದರೆ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಅವರು ರಾಜೀನಾಮೆ ಕೊಡೋದ್ರ ವಿಚಾರದವ್ರು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಅಂದರೆ ಕೊಡ್ತಾರೆ ಅಂತ ಅರ್ಥನಾ, ಅದು ಹಿಂಗೆ ಸರಿ? ಅವ್ರನ್ನೇ ಕೇಳಬೇಕು. ನನಗೆ ಏನಿಲ್ಲ, ನನಗೆ ನಮ್ಮದೇನೇ ಚರ್ಚೆ ಮಾಡಿಲ್ಲ. ಅದು ಕುಡಿದು ಬಿಡ್ದು ಅವ್ರಿಗೆ ವಿಚಾರ ಸಂಬಂಧ ಅಧ್ಯಕ್ಷರಿಗೆ ಸಿ ಎಮ್ಗೆ ಅವ್ರಿಗೇನು ಚರ್ಚೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮ್ಗಿಂತ ಮೇಲಿದ್ದಾರೆ. ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಸಮುದಾಯದ ದೊಡ್ಡ ನಾಯಕರು ನೀವು, ಅದಕ್ಕೆ ನಿಮ್ಮನ್ನು ಒಂದ್ಸರಿ ಕನ್ಸರ್ನ್ ಮಾಡೇ ಅಲ್ಲ, ಅದು ಇನ್ನೂ ಚರ್ಚೆ ಮಾಡಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ದೇವನಿಂದ ನಿಮ್ಮ ಶಾಸಕರೇ ಕೂಡ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನ ಇದೆ. ತುಂಬ MLA ಕೂಡ ಹೇಳ್ತಾ ಇದ್ದಾರೆ, ಕಳಂಕಿತರು ಕೂಡ ಅಗತ್ಯ ಇರಲಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಬೋದು. ಇಲ್ಲ, ಅದು ಈಗ ಮುಗಿದೋದದ್ದೆ ಅಲ್ಲ. ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋದದ್ದೆ. ಈಗ ಮುಂದೆ ಹೆಂಗೆ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗಬೇಕಷ್ಟೇ. ಮುಂದಿನ ಚುನಾವಣೆಗೆ ಇನ್ನೊಂದು 1.5 ವರ್ಷ ಅಷ್ಟೇ ಟೈಮ್ ಇರೋದು. ಆ ಸಮಯದಲ್ಲಿ ಇನ್ನೂ ಗೊಂದಲದಲ್ಲೇ ಇದೆ ಸರ್ಕಾರ. ಈಗ ಡೇ ಒನ್ನಿಂದಲೂ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರು ಅಂದಾಗಿಂದನೂ ಗೊಂದಲನೇ ಶುರುವಾಗಿದೆ. ಈ ಕ್ಷಣದವರೆಗೂ ಗೊಂದಲ ಇದೆ. ಮುಂದಿನ ಚುನಾವಣೆ ಇವಾಗೇನು ಗೊಂದಲ ಇಲ್ಲ, ಈಗೇನು ಗೊಂದಲ ಇದೆ? ಎಫೆಕ್ಟ್ ಆಗ್ತಿದೆಯಲ್ಲ ಸರ್? ಗೊಂದಲ ಅಂತ ಆಗ್ತಾರೆ. ಮನೆ ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು ಮತ್ತೆ ತೊಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಅವ್ರು ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಇದೆಲ್ಲ ಒಂದು ಸಿಸ್ಟಮ್ನಲ್ಲಿ ಇವೆಲ್ಲ ಸ್ವಾಭಾವಿಕ. ರಾಜಣ್ಣವ್ರು ಬದಲಾಗಿ ಕಮಿಟಿ ಅವ್ರು ತೊಗೊಳಲ್ಲ. ನಮ್ಮ ಡಿಮಾಂಡ್ ಅಷ್ಟೇ ಐತಲ್ಲ, ಅವ್ರು ತೊಗೊಳೋದೆಲ್ಲ ಕಮಿಟಿ ಅವ್ರು ಕೊಡ್ರಿ. ಕಮಿಟಿ ಅವ್ರು 3 ಮಂದಿ ಕೊಟ್ಟಿದ್ದಾರೆ ಅಷ್ಟೇ. ಸರ್ಕಾರ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರು ಹೇಳಬೇಕು. ಡಿಸಿಷನ್ಗಳು ಈಗ ಅವ್ರನ್ನ ಮಂತ್ರಿ ಮಾಡೋ ವಿಚಾರದಲ್ಲಿ ಈಗ ನಾಳೆ ಅವ್ರು ರಾಜೀನಾಮೆ ಪಡಿಬೇಕು ಅನ್ನೋ ವಿಚಾರದಲ್ಲಿ ಸೀನಿಯರ್ಗಳಿರುವಾಗ ನಿಮ್ಮಗಳ ಅಭಿಪ್ರಾಯಗಳನ್ನು ಕೇಳಬೇಕಾಗಿತ್ತು ಅನ್ನೋದು ವಾದ ಸರಿನಾ ತಪ್ಪು? ಯಾಕಂದ್ರೆ ಈಗ ಈ ಅವ್ರು ತಗೊಳ್ಳುವ ಸಂದರ್ಭದಲ್ಲಿ ಎಲ್ಲ ಯೋಚನೆಗಳು ಮಾಡಬೇಕಾಗಿತ್ತು ಅನ್ನೋದು ವಾದ ಇದೆ. ಹೈಕಮಾಂಡ್ ಅವರಾಗಲಿ, ನಮ್ಮ ಸಿಎಂ, ಮಾಜಿ ಸಿಎಂ ಆಗಲಿ, KPC ಅಧ್ಯಕ್ಷರಾಗಲಿ, ಈ ವಿಚಾರಗಳನ್ನ ಸೀನಿಯರ್ ಲೀಡರ್ಗಳ ಜೊತೆ ಚರ್ಚೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಒಳಗೆ? ಅಲ್ಲ, ತೆಗೆದುಕೊಳ್ಳೋದಾಗ ಚರ್ಚೆ ಮಾಡಿಲ್ಲ ಅಂತೇನಿಲ್ಲ, ಮಾಡಿದರು. ಈಗ ನೀವು ಹೇಳುವಂಥ ಇನ್ನೂ ಯಾವುದೇ ಚರ್ಚೆ ನಮ್ಮ ಜೊತೆ ಆಗಿಲ್ಲ ಈ ವಿಷಯ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಸಂಘಟನೆ ಕೂದಿದೆ. ಈ ನಾಗೇಂದ್ರ ವಿಚಾರವನ್ನು ಇಟ್ಟುಕೊಂಡು ಪಕ್ಷ ಸಂಘಟನೆ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋದು ಹೋಗ್ತಾ ಇದ್ದಾರೆ. ಅದರಿಂದ ಲಾಭ ಏನಾದ್ರು ಆಗುತ್ತೆ? ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗೋಲ್ಲ. ಯಥಾಸ್ಥಿತಿ ಇದ್ದಂಗೆ ಇರ್ತೈತೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದೆ ಅಂತ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಎಷ್ಟು ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲೂ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಸೊ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ವಾಪಸ್ ಬಂದಿದೆ ಸರ್ಕಾರಕ್ಕೆ, ಇನ್ನೂ ಬರ್ತಾಯಿದೆ. ವಾಪಸ್ ತೊಗೊಳ್ತಂತ ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರದಾಗ ಸಿದ್ದರಾಮಯ್ಯ ಅವ್ರು ಹೇಳಿದರು. ಈಗ ಕೂಡ ಹೇಳ್ತಾರೆ ಅದು ವಾಪಸ್ ಬರ್ತಿದ್ದ, ನಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ. ಹೀಗಾಗಿ ಆ ಸಮುದಾಯ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬರ್ತಾಯಿದೆ. ಮತಗಳು ಡಿವೈಡ್ ಆಗೋದು ಅಂತ ಸರಿ, ಪಾದಯಾತ್ರೆ ಮಾಡಿದರೆ ಮತಗಳು ಆದರೆ ಆಗ್ಬೋದು, ಹೇಳಲಿಕ್ಕಾಗೋಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮದು ಒಂದೇ ಸಮುದಾಯ ಅಲ್ಲ, ಆಯಾ ಸಮುದಾಯ ಏನಾರು ಆದರೆ ಇಂಥವು ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ. ಸೊ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡಬೇಕಷ್ಟೆ. ಎಲ್ಲರಿಗೂ ಬರ್ತದೆ. ಸರ್ಕಾರ ಮೇಲೆ ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂಥ ಘಟನೆಗಳು ಏನಾರು ಅನಿಸಿದ್ರೆ ಅದನ್ನ ರಿಪೇರಿ ಮಾಡೋಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗಬೇಕು.